ಬಿಗ್ ಬಾಸ್ ಎಂಟ್ರಿ ಕೊಡ್ತೀರಾ, ಬಿಗ್ ಬಾಸ್ ಅಲ್ಲಿ ಸಾಕಷ್ಟು ಜನ ಫ್ರೆಂಡ್ಸ್ ಇರ್ತಾರೆ. ಸೊ ಹೆಂಗಿತ್ತು ಕನ್ನಡದ ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ಎಲ್ಲಾನು ಕೂಡ? ಚೆನ್ನಾಗಿತ್ತು. ಅಂದ್ರೆ ಹಾಗೆ ತುಂಬಾ ಕಡೆ ಹೇಳಿದೀನಿ ಇದನ್ನ. ನಾನು ಯಾವತ್ತು ಬಿಗ್ ಬಾಸ್ಗೆ ಓಕೆ ನಾನು ಗೆಲ್ಬೇಕು, ಇಲ್ಲ ಅಂದ್ರೆ ಓಕೆ ನನ್ ಗೇಮ್ ತರ ಆಡ್ಬೇಕಂತ ನಾನು ಹೋಗೇ ಇಲ್ಲ. ನಾನು ಹೋಗಿದ್ದು ಓಕೆ ಟ್ರೈ ಮಾಡೋಣ, ಏನು ಆಫರ್ ಬಂತು ಸರಿ ಟ್ರೈ ಮಾಡೋಣ ನೋಡೋಣ ಅಂತ ಅನ್ಬಿಟ್ಟು ಹೋದೆ. ಒಳ್ಳೊಳ್ಳೆ ಫ್ರೆಂಡ್ಸ್ ಆದ್ರು, ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಿದೆ. ಒಂದ್ ಮೊಬೈಲ್ ಇಲ್ದೆ 3 ತಿಂಗಳು ಇರೋದ್ ಹೆಂಗೆ, ಫ್ಯಾಮಿಲಿ ಇಲ್ದೆ 3 ತಿಂಗಳು ಇರೋದ್ ಹೆಂಗೆ, ಅದ್ರ ಇಂಪಾರ್ಟೆನ್ಸ್ ಏನು, ಅಂಡ್ ಫುಡ್, ಇವಾಗ ನಮ್ ಕಂಫರ್ಟ್ ಝೋನ್ ಎಲ್ಲ ಇಲ್ದೆ ಲೈಫ್ ಅಲ್ಲಿ ನಾನು ಯಾವಾಗ್ಲೂ ಅದನ್ನೇ ಹೇಳ್ತೀನಿ, ಯಾರಿಗೂ ಸಿಗಲ್ಲ ಅದು. ಈಗ ಗೇಮ್ ಪರ್ಸ್ಪೆಕ್ಟಿವ್ ನೋಡೋರು ಮೇ ಬಿ ಅದನ್ನ ಬೇರೆ ರೀತಿ ನೋಡ್ಬೋದು ಬಿಗ್ ಬಾಸ್ ನ. ಈಗ ನಮ್ ರೀತಿ ನೋಡೋರು ಯಾರಿಗೂ ಎಕ್ಸ್ಪೀರಿಯನ್ಸ್ ಸಿಗಲ್ಲ. ಈಗ್ಲೂ ನಾವ್ 2 ನಿಮಿಷ ಫೋನ್ ಸೈಡ್ಗೆ ಇಟ್ಟಿರ್ಬೇಕಾ, ಇರಲ್ಲ, ಆಗಲ್ಲ, ನೋಡೋಣ ಅನ್ಬಿಟ್ಟು ಮತ್ತೆ ಎತ್ಕೊಂಡ್ ಬಿಡ್ತೀವಿ. ಸೊ 3 months ನಾನ್ ಅನ್ಕೊಂಡಿದ್ದೆ ನಂಗೆ ಆಗಲ್ವೇನೋ, ಬಿಕಾಸ್ ನಾನು ಯೂಶಲಿ ಏನ್ ಮಾಡ್ತಿದ್ದೆ ಅವಾಗ ಮಲಗ್ಬೇಕಾರೆ ನಾನು ಯಾವಾಗ್ಲೂ ಮೊಬೈಲ್ ನ ನೋಡ್ಕೊಂಡು ಆಮೇಲೆ ಎತ್ತಿಟ್ಬಿಟ್ಟು ಮಲಗ್ತಿದ್ದೆ. ನಾನು ಅನ್ಕೊಂಡು ಈ ಮೊಬೈಲ್ ಇರಲ್ಲ ಹೆಂಗ್ ಮಲ್ಕೊಳ್ಳಿ ನಾನು, ಅವಾಗ ನಿದ್ದೆನೆ ಬರಲ್ವಲ್ಲ ನನ್ಗೆ ಅಂತ. ಬಟ್ ಒಂದು ದಿನ ನಿದ್ದೆ ಇಲ್ಲದೆ ಇರ್ತಿರ್ಲಿಲ್ಲ, ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದೆ ಲೈಟ್ ಆಫ್ ಮಾಡ್ತಿದ್ದಂಗೆನೆ. ಸೊ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಕ್ಚುಲಿ.